ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 25ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 25. ಸೋಸಾವದಭ್ರ ಕರುಣೋ ಭಗವಾನ್ ವಿವೃದ್ಧ ಪ್ರೇಮ ಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವ ವಿಜಯಾಯ ಚ ನೋ ವಿಷಾದಂ ಮಾಧ್ವ್ಯಾ ಗಿರಾಪನಯತಾತ್ ಪುರುಷ ಪುರಾಣಃ. ಅನುವಾದ: ಪರಮಶ್ರೇಷ್ಠನೂ ಪುರಾಣ ಪುರುಷನೂ ಆಗಿರುವ ಭಗವಂತನು ಅಪರಿಮಿತ ದಯಾಮಯನೂ ಆಗಿರುವನು. ಅವನು ಮುಗುಳು ನಗುತ್ತಾ ಕಮಲ ನಯನಗಳನ್ನು ತೆರೆದು ನನ್ನನ್ನು ಆಶೀರ್ವದಿಸಲಿ ಎಂದು ಆಶಿಸುತ್ತೇನೆ. ಅವನು ಸಮಗ್ರ ವಿಶ್ವ ಸೃಷ್ಟಿಯನ್ನು ಉದ್ಧಾರ ಮಾಡಬಲ್ಲನು ಮತ್ತು ಕರುಣೆಯಿಂದ ತನ್ನ ದಿಗ್ದರ್ಶನಗಳನ್ನು ತಿಳಿಸುತ್ತಾ ನಮ್ಮ ದುಃಖವನ್ನು ಪರಿಹಾರ ಮಾಡಬಲ್ಲನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮ ಹೇಳ್ತಾನೆ, ಭಗವಂತನ ಶಕ್ತಿಗಳು ಅಸಂಖ್ಯಾತವಾಗಿದೆ. ಪ್ರಳಯದ ಜಲದಲ್ಲಿ ಅವನು ಮಲಗಿರ್ತಾನಲ್ಲ, ಅವನ ನಾಭಿಯಿಂದ ಒಂದು ಕಮಲ ಹೊರಗಡೆ ಬಂತು. ಆ ನಾಭಿ ಸರೋವರದಿಂದ ನಾನು ಈ ಸಮಸ್ತ ವಿಶ್ವದ ಶಕ್ತಿಯಾಗಿ ನಾನು ಹುಟ್ಟದೆ ಅಂತ ಹೇಳ್ತಾನೆ. ಅಂದ್ರೆ ಹೇಗೆ ಈ ಸೃಷ್ಟಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಮೊದಲು ಭಗವಂತನ ಶಕ್ತಿಗಳು ಬೇಕಾದಷ್ಟಿದೆ ಅಂತನ್ಬಿಟ್ಟು ಹೇಳಿದ್ದ. ಅದರ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಇರೋದು ಏನು? ಭಗವಂತನ ಶಕ್ತಿಗಳು ಅಸಂಖ್ಯಾತವಾಗಿದೆ. ಅವನು ಪ್ರಳಯ ಜಲದಲ್ಲಿ ಮಲೆಕೊಂಡಿದ್ದಾಗ ನಾಭಿಯಿಂದ ಒಂದು ಕಮಲ ಮೂಡಿತು. ಆ ನಾಭಿ ಸರೋವರದಿಂದನೇ ನಾನು ಸಮಸ್ತ ವಿಶ್ವದ ಶಕ್ತಿಯಾಗಿ ನಾನು ಹುಟ್ಟದೆ. ನಾನು ಇವಾಗ ಏನು ಮಾಡ್ತೀನಿ, ಇನ್ನೂ ಬೇಕಾದಷ್ಟು ಶಕ್ತಿಗಳಿದೆಯಲ್ಲ, ಅದನ್ನ ವಿಶ್ವದ ಅಭಿವ್ಯಕ್ತಿಯಾಗಿ ಪ್ರಕಟಪಡಿಸೋದ್ರಲ್ಲ. ಅಂದರೆ ಅಲ್ಲಿಗೆ ಅರ್ಥ ಏನು? ಈ ಜಗತ್ತಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ಭಗವಂತನ ಒಂದೊಂದು ಶಕ್ತಿಗಳು ಅಂತಾನೆ ಅರ್ಥ. ಅದನ್ನೆಲ್ಲ ಪ್ರಕಟಪಡಿಸೋದ್ರಲ್ಲಿ ನಾನು ನಿರತನಾಗಿರ್ತೀನಿ. ಅದಕ್ಕೋಸ್ಕರನೇ ನನ್ನ ಭೌತಿಕ ಕಾರ್ಯಗಳಲ್ಲಿ ನಾನು ಮುನ್ನಡಿಯನ್ನ ಪಡೆಯೋ ಒಂದು ಪ್ರಕ್ರಿಯೆ ನಡೆಯುತ್ತಲ್ಲ, ಅಂತ ಸಮಯದಲ್ಲಿ ವೇದ ಮಂತ್ರೋಚ್ಚಾರಗಳಿಂದ ನಾನು ವಿಚಲಿತನಾಗಬಾರದು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಬ್ರಹ್ಮ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದನ್ನ ನಾವು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಪರಮ ಶ್ರೇಷ್ಠನು ಪುರಾಣ ಪುರುಷನೂ ಆಗಿರುವಂತಹ ಭಗವಂತ ಅಪರಿಮಿತ ದಯಾಮಯನು. ಅಂದ್ರೆ ತುಂಬಾ ದಯೆ ಇರುವಂಥವನು. ಅವನು ಮುಗುಳ್ನಗ್ತಾ ಆ ಕಮಲ ನಯನಗಳನ್ನ ತೆರೆದು ನನ್ನನ್ನು ಆಶೀರ್ವದಿಸ್ಲಿ ಅಂತ ನಾನು ಇಷ್ಟಪಡ್ತೀನಿ. ಅವನು ಸಮಗ್ರ ವಿಶ್ವ ಸೃಷ್ಟಿಯನ್ನು ಉದ್ಧಾರ ಮಾಡೋದಕ್ಕೆ ಅವನ ಕೈಯಲ್ಲಾಗತ್ತೆ. ಮತ್ತೆ ಕರುಣೆಯಿಂದ ತನ್ನ ದಿಗ್ದರ್ಶನಗಳನ್ನ ತಿಳಿಸ್ತಾ, ಅಂದ್ರೆ ಏನು, ಹೇಗೆ ನಾವು ಮಾಡ್ಬೇಕು ಇದನ್ನೆಲ್ಲ ಅನ್ನೋದನ್ನು ಕೂಡ ತಿಳಿಸ್ತಾ ನಮ್ಮ ದುಃಖವನ್ನ ಪರಿಹಾರ ಮಾಡಬಲ್ಲಂಥವನು. ಅಂದ್ರೆ ನಾವು ಆ ದುಃಖದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ದರ್ಶನವನ್ನ ನಮಗೆ ಕೊಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಆದರೆ ಅದನ್ನ ಯಾರು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತೀವಿ ಅನ್ನೋದು ಅದು ನಮ್ಮ ಮೇಲೆ ಬಿಟ್ಟಿದೆ. ಈಗ ಭಗವದ್ಗೀತೆಯನ್ನ ಭಗವಂತ ಕೊಟ್ಟಿದ್ದಾನೆ, ಆದರೆ ಅದನ್ನ ಎಷ್ಟು ಜನ ಓದ್ತಾ ಇದ್ದೀವಿ, ಎಷ್ಟು ಜನ ತಿಳ್ಕೊಳ್ತಾ ಇದ್ದೀವಿ, ತಿಳ್ಕೊಂಡ್ಮೇಲೆ ಅದನ್ನ ಪಾಲನೆ ಎಷ್ಟು ಜನ ಮಾಡ್ತಾ ಇದ್ದೀವಿ, ಅದೆಲ್ಲನೂ ಕೂಡ ಒಂದು ವಿಷಯ ಆಗತ್ತಲ್ವಾ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನು ಈ ಭೌತಿಕ ಜಗತ್ತಿನ ಪತಿತಾತ್ಮರ ಮೇಲೆ ಯಾವಾಗಲೂ ಹೆಚ್ಚುತ್ತಲೇ ಇರುವ ಕರುಣೆಯಿಂದ ತುಂಬಿರುತ್ತಾನೆ. ಭಗವಂತನ ಭಕ್ತಿ ಸೇವೆಯಲ್ಲಿ ಎಲ್ಲರಿಗೂ ತಮ್ಮನ್ನು ತಾವೇ ಅಭಿವೃದ್ಧಿಪಡಿಸಿಕೊಳ್ಳಲು ಸಮಗ್ರ ವಿಶ್ವದ ಅಭಿವ್ಯಕ್ತಿಯು ಒಂದು ಸದವಕಾಶವಾಗಿದೆ ಮತ್ತು ಪ್ರತಿಯೊಬ್ಬನು ಅದೇ ಉದ್ದೇಶಕ್ಕಾಗಿ ಇರುವವನು. ನೋಡಿ, ಇಲ್ಲಿ ಗುರುಗಳು ನಾವು ಯಾಕಿಲ್ಲಿದ್ದೀವಿ, ಅದಕ್ಕೆ ಕಾರಣ ಏನು, ನಮ್ಮ ಉದ್ದೇಶ ಏನು, ಎಲ್ಲವನ್ನ ಇಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಈಗ ನಾವು ಈ ಗ್ರಂಥವನ್ನ ಓದ್ತಾ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಯಾರು ಓದಿಲ್ವೋ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅವ್ರು ಹಾಗೆಯೇ ಇದ್ಬಿಡ್ತಾರೆ. ಈಗ ಭಗವಂತನಿಗೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಪತಿತಾತ್ಮರು ಅಂದ್ರೆ ಯಾರು ಭಗವಂತನಿಗೆ ಸವಾಲ್ ಹಾಕ್ತಾರೋ ಅಥವಾ ಭಗವಂತನ ಹಾಗೆ ನಾವು ಕೂಡ ಒಡೆಯಿರು ಅಂತ ಅನ್ಕೊಂಡಿರ್ತಾರೋ ಅವ್ರನ್ನ ಪತಿತಾತ್ಮರು ಅಂತ ಹೇಳೋದು. ಸೊ ಅದಕ್ಕೋಸ್ಕರನೇ ಇಲ್ಲಿ ಭೌತಿಕ ಜಗತ್ತಿನಲ್ಲಿರುವಂತಹ ಪತಿತಾತ್ಮರ ಮೇಲೆ ಭಗವಂತನಿಗೆ ಕರುಣೆ ಅನ್ನೋದಿರುತ್ತೆ. ಹೇಗೆ ತಂದೆಗೆ ತನ್ನ ಮಕ್ಕಳಲ್ಲಿ ಯಾರು ವೀಕ್ ಇರ್ತಾರೋ ಅಥವಾ ಯಾರು ಹಾದಿ ತಪ್ಪಿರ್ತಾರೋ ಅವ್ರನ್ನ ಸರಿಯಾದ ದಾರಿಗೆ ತರಬೇಕು ಅಂತ ಅವ್ರ ಮೇಲೆ ಒಂದು ವಿಶೇಷವಾದಂಥ ಅನುಕಂಪ ಇರುತ್ತಲ್ವಾ, ಕರುಣೆ ಇರುತ್ತಲ್ವಾ, ಅದೇ ರೀತಿ ಭಗವಂತನಿಗೆ ನಮ್ಮ ಮೇಲೆ ಕರುಣೆ.
ಕರುಣೆ ಇರುತ್ತೆ. ಭಗವಂತನ ಭಕ್ತಿ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು, ಅದರಲ್ಲಿ ಅಭಿವೃದ್ಧಿಯನ್ನ ಪಡೆಯೋದು, ಅದರಲ್ಲಿ ನಾವಿನ್ನೂ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೋಸ್ಕರನೇ ಈ ಒಂದು ವಿಶ್ವದ ಅಭಿವ್ಯಕ್ತಿ ಅನ್ನೋದು ಸೃಷ್ಟಿಯಾಗಿರುವಂಥದ್ದು. ಅಂದ್ರೆ ಈ ಜಗತ್ತು ಯಾಕೆ ಸೃಷ್ಟಿಯಾಗಿದೆ ಅಂತಂದ್ರೆ, ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಇದನ್ನ ಪ್ರತಿಯೊಬ್ಬರೂ ಕೂಡ, ಅಂದ್ರೆ ಇಲ್ಲಿ ಯಾರೋ ಬ್ರಾಹ್ಮಣರು ಅಥವಾ ಯಾರೋ ವಿದ್ವಾಂಸರು ಅವ್ರಿಗೋಸ್ಕರ ಇರೋದು ಈ ಸಾಧನೆ ಅದು ಇದು ಎಲ್ಲ, ನಮಗಲ್ಲ, ಆ ರೀತಿ ಅಲ್ಲ. ಪ್ರತಿಯೊಂದು ಜೀವಿಗೂ ಕೂಡ ಭಗವಂತ ಕೊಟ್ಟಿರುವಂತ ಒಂದು ಸದವಕಾಶ. ಇದನ್ನ ಪ್ರತಿಯೊಬ್ಬರು ಕೂಡ ಪಡ್ಕೊಂಡು ಆ ಉದ್ದೇಶವನ್ನ ಈಡೇರಿಸ್ಕೊಳ್ಬೇಕು. ಈಗ ನಮಗೆ ಗೊತ್ತಾಯ್ತಾ, ನಾವು ಯಾಕೆ ಇಲ್ಲಿದ್ದೀವಿ ಅಂತಂದ್ರೆ, ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬೇಕು. ಆ ಉದ್ದೇಶವನ್ನ ಮರೆತು ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಎಂಜಾಯ್ ಮಾಡೋದಕ್ಕೆ. ಈಗ ಯಾರನ್ನಾದ್ರೂ ಕೇಳಿದ್ರೆ ಚೆನ್ನಾಗಿ ತಿನ್ಬೇಕಿರೋವರೆಗೂ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು, ಅದೇ ಲೈಫು ಅಂತ ಹೇಳ್ತಾರೆ. ಆದ್ರೆ ತಿಳುವಳಿಕೆ ಇಲ್ಲದೆ ಇರೋರು ಮಾತಾಡುವಂಥದ್ದು ಅದು. ತಿಳುವಳಿಕೆ ಇರೋರು, ವಿಷಯಗಳನ್ನ ತಿಳ್ಕೊಂಡಿರೋರು ಯಾವ ರೀತಿ ಹೇಳ್ತಾರೆ, ಮನುಷ್ಯ ಜನ್ಮ ಅನ್ನೋದು ನನಗೆ ಸಿಕ್ಕಿದ್ಯಪ್ಪ, ನಾನು ಸಿಕ್ಕಿರುವಂಥ ಈ ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಇರೋವರೆಗೂ ಕೂಡ ಭಗವಂತನ ಕೆಲಸಗಳನ್ನ ಮಾಡಬೇಕು, ಅವನ ಸೇವೆ ಮಾಡಬೇಕು, ಅವನ ಗುಣಗಾನ ಮಾಡಬೇಕು, ಅವನ ಭಜನೆಗಳನ್ನು ಹಾಡಬೇಕು, ಅವನ ಬಗ್ಗೆ ತಿಳ್ಕೊಬೇಕು, ಅವನನ್ನು ಪ್ರೀತಿಸ್ಬೇಕು, ಅವನನ್ನ ಸೇರಬೇಕು ಅನ್ನುವಂಥ ಒಂದು ಉದ್ದೇಶ ನಮಗೆ ಇರಬೇಕು. ಭಗವಂತನು ತಾನೇ ಅನೇಕ ವ್ಯಕ್ತಿಗಳಾಗಿ ವಿಸ್ತರಿಸಿಕೊಳ್ಳುವನು. ಅಂತಹ ವ್ಯಕ್ತಿಗಳು ಒಂದೋ ಭಗವಂತನ ಸ್ವವಿಸ್ತರಣೆಗಳು ಅಥವಾ ವಿಭಿನ್ನಾಂಶ ವಿಸ್ತರಣೆಗಳಾಗಿದ್ದಾರೆ. ವೈಯಕ್ತಿಕ ಜೀವಾತ್ಮರು ಅವನ ವಿಭಿನ್ನಾಂಶ ವಿಸ್ತರಣೆಗಳು. ಸ್ವವಿಸ್ತರಣೆಗಳಾದರೂ ಸ್ವಯಂ ಭಗವಂತನೇ ಆಗಿರುತ್ತಾನೆ. ಸ್ವವಿಸ್ತರಣೆಗಳು ಅಧಿಪತಿಗಳಾಗಿರುತ್ತಾರೆ ಮತ್ತು ವಿಭಿನ್ನಾಂಶ ವಿಸ್ತರಣೆಗಳು ಜ್ಞಾನಾನಂದ ಸ್ವರೂಪನಾದ ಪರಮ ಪುರುಷನೊಡನೆ ದಿವ್ಯಾನಂದದ ವಿನಿಮಯಕ್ಕಾಗಿ ಅವನ ಅಧೀನರಾಗಿರುತ್ತಾರೆ. ಅಂದ್ರೆ ಇಲ್ಲಿ ಭಗವಂತ ತನ್ನನ್ನ ತಾನೇ ಅನೇಕ ವ್ಯಕ್ತಿಗಳಾಗಿ ವಿಸ್ತರಿಸ್ಕೊಳ್ತಾನೆ. ಈಗ ನಾವೆಲ್ಲರೂ ಕೂಡ ಭಗವಂತನ ವಿಸ್ತರಣೆಗಳೇ. ಅಂಥ ವ್ಯಕ್ತಿಗಳು ಒಂದು ಭಗವಂತನ ಸ್ವವಿಸ್ತರಣೆಗಳಾಗಿರ್ತಾರೆ, ಇಲ್ಲಾಂದ್ರೆ ವಿಭಿನ್ನಾಂಶ ವಿಸ್ತರಣೆಗಳು ಆಗಿರ್ತಾರೆ. ಈಗ ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನಾಂಶ ವಿಸ್ತರಣೆಗಳು. ಈಗ ವೈಯಕ್ತಿಕ ಜೀವಾತ್ಮರಂದ್ರೆ ನಾವೆಲ್ಲರೂ ಕೂಡ ವಿಭಿನ್ನ ವಿಸ್ತರಣೆಗಳು ಅನ್ನೋದು ನಮ್ಗೆ ಇವಾಗ ಗೊತ್ತಾಯ್ತು. ಸ್ವವಿಸ್ತರಣೆಗಳು ಅಂತಂದ್ರೆ ಭಗವಂತ ತಾನೇ ಸ್ವಯಂ, ಅಲ್ಲಿ ಸ್ವವಿಸ್ತರಣೆ ಅಂತಂದ್ರೆ ಯಾವುದು, ವರಾಹ, ನರಸಿಂಹ, ಅಂದ್ರೆ ತನ್ನನ್ನ ತಾನೇ ಅಲ್ಲಿ ವಿಸ್ತರಣೆ ಮಾಡ್ಕೊಂಡಿರ್ತಾನೆ. ನಾವು ಹೇಗೆ ಅಂತಂದ್ರೆ ಭಗವಂತನ ಒಂದು ಅಂಶ ಆದ್ರೆ ವಿಭಿನ್ನ ಅಂಶ, ಅವನಿಂದ ಸ್ವಲ್ಪ ಸಪ್ರೇಟ್ ಆಗಿದೀವಿ ಇವಾಗ, ಆ ರೀತಿ. ಆದ್ರೆ ಸ್ವವಿಸ್ತರಣೆಗಳು ಅಂತಂದ್ರೆ ಸ್ವಯಂ ಭಗವಂತನೇ ಆಗಿರ್ತಾನವನು. ಇಲ್ಲಿ ಸ್ವವಿಸ್ತರಣೆಗಳು ಅಧಿಪತಿಗಳಾಗಿರ್ತಾರೆ, ಅಂದ್ರೆ ಒಂದು ಓನರ್ಶಿಪ್ ಅಲ್ಲಿ ಇರ್ತಾರೆ. ವಿಭಿನ್ನ ಅಂಶಗಳು ಜ್ಞಾನಾನಂದ ಸ್ವರೂಪನಾದ ಭಗವಂತನ ದಿವ್ಯಾನಂದದ ವಿನಿಮಯಕ್ಕೋಸ್ಕರ. ಅಂದ್ರೆ ಏನು, ಕೊಟ್ಟು ತಗೊಳ್ಳೋ ಅಂಥದ್ದು. ಈಗ ಪ್ರೀತಿಯನ್ನ ಕೊಟ್ಟು ಪ್ರೀತಿಯನ್ನ ತಗೊಳ್ಳೋ ಅಂತ ಒಂದು ವಿನಿಮಯಕ್ಕೋಸ್ಕರ ಅವನ ಅಧೀನರಾಗಿರ್ತಾರೆ. ನಾವು ಭಗವಂತನಿಗೆ ಪ್ರೀತಿ ಕೊಟ್ಟಾಗ ಅವನು ನಮಗೂ ಭಗವಂತ ಪ್ರೀತಿ ಕೊಡ್ತಾನೆ. ನಾನು ಮಗನಾಗಿ ಅವನನ್ನ ಪ್ರೀತಿಸಿದಾಗ ಅವನು ನನ್ನನ್ನ ತಂದೆಯಾಗಿ ಪ್ರೀತಿಸ್ತಾನೆ. ಆ ರೀತಿ ಅಂದ್ರೆ ಆನಂದವನ್ನ ನಾವು ಇಬ್ರೂ ಕೂಡ ಅನುಭವಿಸೋದಕ್ಕೆ, ವಿನಿಮಯ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಅವನ ಅಧೀನರಾಗಿರ್ತೀವಿ. ಮುಕ್ತಾತ್ಮರಾದವರು ಭೌತಿಕ ಕಲ್ಪಿತ ವಿಚಾರಗಳಿಲ್ಲದೆ ಅಧಿಪತಿಯ ಮತ್ತು ಅಧೀನರ ಆನಂದ ವಿನಿಮಯದಲ್ಲಿ ಸೇರಿಕೊಳ್ಳಬಹುದಾಗಿದೆ. ಅಂತಹ ಅಧಿಪತಿಯ ಮತ್ತು ಅಧೀನರ ನಡುವಿನ ದಿವ್ಯ ವಿನಿಮಯದ ಆದರ್ಶ ರೀತಿಯ ಉದಾಹರಣೆ ಎಂದರೆ ಗೋಪಿಯರೊಂದಿಗೆ ಶ್ರೀಕೃಷ್ಣನ ರಾಸಲೀಲೆ. ಗೋಪಿಯರು ಭಗವಂತನ ಅಂತರಂಗ ಶಕ್ತಿಯ ವಿಸ್ತರಣೆಗಳಾಗಿ ಅವನ ಅಧೀನರು. ಆದುದರಿಂದ ಶ್ರೀಕೃಷ್ಣನು ರಾಸಲೀಲಾ ನೃತ್ಯದಲ್ಲಿ ಭಾಗವಹಿಸಿರುವುದನ್ನು ಲೌಕಿಕ ಸ್ತ್ರೀ ಪುರುಷರ ಸಂಬಂಧದ ಹಾಗೆ ಎಂದಿಗೂ ಕಲ್ಪಿಸಬಾರದು. ಬದಲಾಗಿ ಅದು ಭಗವಂತನ ಮತ್ತು ಜೀವಿಗಳ ನಡುವಣ ಮನೋಭಾವನೆಗಳ ವಿನಿಮಯದ ಅತ್ಯುನ್ನತ ಸಿದ್ಧಿಯ ಮಟ್ಟವಾಗಿರುತ್ತದೆ. ನೋಡಿ, ಇದೆಲ್ಲ ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಮುಂದುವರಿತಾ ಹೇಗೆ ನಾವೆಲ್ಲ ಇರ್ತೀವಿ ಅಥವಾ ಹೇಗಿರ್ತಾರೆ ಭಕ್ತರು, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಸ್ವವಿಸ್ತರಣೆಗಳು ಮತ್ತೆ ವಿಭಿನ್ನಾಂಶ ವಿಸ್ತರಣೆಗಳು, ಇದ್ರ ಬಗ್ಗೆ ಗೊತ್ತಾಯ್ತಲ್ವ ನಮಗೆ, ಕ್ಲಿಯರ್ ಆಗಿದೆ.
ಆಗಿಲ್ಲ ಅಂತಂದ್ರೆ ಮತ್ತೊಂದು ಸರಿ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ಮುಕ್ತಾತ್ಮರಾದವರು ಅಂತ ಹೇಳ್ತಾರಲ್ಲ, ಅವರು ಈ ಭೌತಿಕ ಕಲ್ಪಿತ ವಿಚಾರಗಳಿಲ್ದೆ, ಅಂದ್ರೆ ಈ ಭೌತ ಪ್ರಕೃತಿಗೆ ಸೇರಿರೋದ್ರಿಂದ ನಾವೇನ್ ಮಾಡ್ತೀವಿ, ನಾವು ಈ ಭೌತಿಕ ಪ್ರಪಂಚಕ್ಕೆ ಸೇರಿರೋರು ಅಂತ ನಾವ್ ಅನ್ಕೊಂಡಿರ್ತೀವಲ್ವಾ, ಆದ್ರೆ ಮುಕ್ತಾತ್ಮರಿಗೆ ಅದು ಗೊತ್ತಿರುತ್ತೆ. ನಾವು ಈ ಭೌತಿಕ ಜಗತ್ತಿಗೆ ಸೇರಿರೋಂಥವ್ರಲ್ಲ. ಆಮೇಲೆ ಇಲ್ಲಿ ಬರೀ ಕಲ್ಪನೆಗಳಲ್ಲೇ ನಾವು ಮುಳುಗಿರ್ತೀವಿ. ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ, ನಾವ್ ಏನೇ ಕೆಲಸ ಮಾಡಿದ್ರು, ಏನೇ ಮಾಡಿದ್ರು ಯಾವಾಗ್ಲೂ ಯೋಚನೆಗಳಲ್ಲೇ ಕಲ್ಪನೆ ಮಾಡ್ಕೊಳ್ಳೋದು, ಯೋಚನೆ ಮಾಡೋದು. ಇದರಲ್ಲೇ ಮುಳುಗಿರ್ತೀವಲ್ವಾ? ಆ ರೀತಿ ಅವರಲ್ಲಿ ವಿಚಾರಗಳೇ ಇರೋದಿಲ್ಲ. ಆಮೇಲೆ ಅಧಿಪತಿಯ ಮತ್ತೆ ಅಧೀನರ ಆನಂದ ವಿನಿಮಯದಲ್ಲಿ ಇವ್ರನ್ನ ಸೇರಿಸ್ಕೊಳ್ಬೋದು ಮುಕ್ತಾತ್ಮರನ್ನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಭಗವಂತ ಅಧಿಪತಿ, ನಾನು ಅವನ ಅಧೀನನಾಗಿರುವಂಥವನು, ಮತ್ತೆ ನಾನು ಆನಂದವನ್ನ ಭಗವಂತನಿಗೆ ವಿನಿಮಯ ಮಾಡ್ಕೊಳ್ತೀನಿ ಅಂತ ಒಂದು ಕ್ಯಾಟಗರಿಯಲ್ಲಿ ಇವ್ರು ಸೇರ್ಕೊಳ್ತಾರೆ. ಅಂತಹ ಅಧಿಪತಿಯ ಮತ್ತೆ ಅಧೀನರ ನಡುವಿನ ದಿವ್ಯ ವಿನಿಮಯದ ಆದರ್ಶ ಅಂದ್ರೆ ಇವಾಗ ಇದಕ್ಕೊಂದು ಉದಾಹರಣೆ ಕೊಟ್ಟಾಗ್ಲೇ ತಾನೇ ನಮಗೆ ಗೊತ್ತಾಗೋದು ಹೇಗೆ ಈ ಅಧಿಪತಿ ಮತ್ತೆ ಅಧೀನರ ಒಂದು ಸಂಬಂಧ ಇರುತ್ತೆ ಅಂತಂದ್ರೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಗೋಪಿಯರ ಜೊತೆ ಶ್ರೀಕೃಷ್ಣ ರಾಸಲೀಲೆಯನ್ನ ಆಡ್ತಾನಲ್ಲ, ಆ ರಾಸಲೀಲೆಯಲ್ಲಿ ನೋಡಿ ಭಗವಂತನು ಖುಷಿ ಪಡ್ತಾನೆ, ಗೋಪಿಯರು ಖುಷಿ ಪಡ್ತಾ ಇರ್ತಾರೆ. ಗೋಪಿಯರು ಯಾರು ಅಂತಂದ್ರೆ ಭಗವಂತನ ಅಂತರಂಗ ಶಕ್ತಿ ಇದೆಯಲ್ಲ, ಅಂತರಂಗ ಶಕ್ತಿ ಅಂತಂದ್ರೆ ರಮಾ ಅಥವಾ ಲಕ್ಷ್ಮಿ ಅಂತ ನಾವೇನ್ ಹೇಳ್ತೀವೋ ಅದು ಅಂತರಂಗ ಶಕ್ತಿ, ಅದರ ವಿಸ್ತರಣೆಗಳು. ಈಗ ಭಗವಂತನದೇ ಒಂದು ಶಕ್ತಿ ಯಾವುದು, ಅಂತರಂಗ ಶಕ್ತಿ. ಈ ಒಂದು ಭೌತಿಕ ಪ್ರಪಂಚ ಭಗವಂತನ ಬಹಿರಂಗ ಶಕ್ತಿ. ಭಗವಂತನ ಅಂತರಂಗ ಶಕ್ತಿಯ ವಿಸ್ತರಣೆಗಳಾಗಿ ಇರುವಂಥವ್ರು ಯಾರು ಅಂತಂದ್ರೆ ಗೋಪಿಯರು. ಅವರೆಲ್ಲರೂ ಕೂಡ ಭಗವಂತನ ಅಧೀನರು. ಅವನು ಅಧಿಪತಿ, ಇವರು ಅಧೀನರು, ಗೋಪಿಯರು. ಅದಕ್ಕೋಸ್ಕರನೇ ಶ್ರೀಕೃಷ್ಣ ರಾಸಲೀಲೆ ನೃತ್ಯವನ್ನ ಗೋಪಿಯರ ಜೊತೆ ಆಡ್ತಾ ಇರೋದನ್ನ ನೋಡಿ ನಾವು, ಯಾಕೆಂದ್ರೆ ನಾವು ಲೌಕಿಕದ ತರಾನೇ ಯೋಚನೆ ಮಾಡ್ತೀವಲ್ವಾ, ಅದಕ್ಕೋಸ್ಕರ ಅದು ನಮ್ಮ ಹಾಗೇನೆ ಲೌಕಿಕ ಸ್ತ್ರೀ ಪುರುಷರು ಹೇಗೆ ನೃತ್ಯ ಮಾಡಿದಾಗ ನಮ್ಗೆ ಅನ್ಸುತ್ತೋ ಅವರಿಬ್ಬರ ಸಂಬಂಧ ಹೇಗೋ ಹಾಗೆ ಅಂತ ನಾವು ಕಲ್ಪನೆ ಮಾಡ್ಕೋಬಾರ್ದು. ಯಾಕಂದ್ರೆ ನಾವಿರೋದೇ ಕಲ್ಪನೆಗಳಲ್ಲಿ ಅಲ್ವಾ? ಆ ರೀತಿ ಭಗವಂತ ಮತ್ತೆ ಭಕ್ತರ ನಡುವೆ ಏನಾದ್ರೂ ಒಂದು ಕಾರ್ಯ ನಡೀತಾ ಇದೆ, ನೃತ್ಯ ನಡೀತಾ ಇದೆ, ರಾಸಲೀಲೆ ನಡೀತಾ ಇದೆ, ಅಥವಾ ಯಾವುದೋ ರೀತಿಯ ಒಂದು ತಾಯಿ ಮಕ್ಕಳ ಸಂಬಂಧ ನಡೀತಾ ಇದೆ, ಏನಾದ್ರೂ ಆಗಿರ್ಬೋದು, ಅದು ಲೌಕಿಕದ ತರ ಅಂತ ನಾವು ಯೋಚನೆ ಮಾಡಕ್ ಹೋಗಬಾರ್ದು. ಯಾಕಂದ್ರೆ ಅದೆಲ್ಲ ಆಧ್ಯಾತ್ಮಿಕಕ್ಕೆ ಸೇರಿರುವಂಥದ್ದು, ಅದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗೇ ನಡೆಯುವಂಥದ್ದು. ಅದನ್ನ ನಾವು ಆ ರೀತಿ ಕಲ್ಪನೆ ಮಾಡ್ಕೊಳ್ದೆ, ಅಂದ್ರೆ ಲೌಕಿಕರ ಸ್ತ್ರೀ ಪುರುಷರ ಸಂಬಂಧದ ಹಾಗೆ ಅಂತ ನಾವು ಕಲ್ಪನೆ ಮಾಡ್ಕೊಳ್ದೆ, ಬದಲಾಗಿ ನಾವು ಯಾವ ರೀತಿ ಯೋಚನೆ ಮಾಡಬೇಕು, ಅದು ಭಗವಂತನ ಮತ್ತೆ ಜೀವಿಗಳ ನಡುವೆ ಇರುವಂತಹ ಒಂದು ಮನೋಭಾವನೆಗಳಿದೆಯಲ್ಲ, ಅಂದ್ರೆ ನಮ್ಮ ಮನಸ್ಸಿನಲ್ಲಾಗುವಂಥ ಒಂದು ಭಾವನೆಗಳ ವಿನಿಮಯ ಮಾಡ್ಕೊಳ್ತಾ ಇರುವಂತ ಒಂದು ಅತ್ಯುನ್ನತವಾದಂತಹ ಒಂದು ಸಿದ್ಧಿಯ ಮಟ್ಟವಾಗಿರುತ್ತೆ. ಅಲ್ಲಿವರೆಗೂ ನಾವು ತಲುಪಬೇಕು. ಅದಕ್ಕೋಸ್ಕರನೇ ಈ ಸಾಧನೆಗಳನ್ನ ಮಾಡ್ತಾ ಇರೋದು ನಾವು. ಸ್ಟೆಪ್ ಬೈ ಸ್ಟೆಪ್ ನಾವೇನ್ ಮಾಡ್ಬೇಕು, ಆ ಗೋಪಿಯರ ಮಟ್ಟಕ್ಕೆ ನಾವು ತಲುಪಬೇಕು. ಇಲ್ಲಿಂದ ಕೂತ್ಕೊಂಡು ಮಾತಾಡೋದು ತುಂಬಾ ಈಸಿ. ಗೋಪಿಯರು ಕೃಷ್ಣನ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅದ್ರಲ್ಲೇನಿದೆ ವಿಶೇಷ? ಆದ್ರೆ ಆ ಭಗವಂತನ ಜೊತೆ ಹೋಗಿ ರಾಸಲೀಲೆ ಆಡ್ಬೇಕು ಅಂತಂದ್ರೆ ಅದಕ್ಕೊಂದು ಯೋಗ್ಯತೆಯನ್ನ ಪಡೆದಿರ್ತಾರಲ್ಲ ಅವರು. ಅದಕ್ಕೋಸ್ಕರ ಅವ್ರು ಎಷ್ಟೆಲ್ಲ ಸಾಧನೆ ಮಾಡಿ ಅಲ್ಲಿವರೆಗೂ ಹೋಗಿರ್ತಾರೆ. ನಾವಿನ್ನೂ ಒಂದು ಹೆಜ್ಜೆನೂ ಇಟ್ಟಿಲ್ಲ ಅಲ್ವಾ? ಆಗ್ಲೇ ನಮಗೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇದೆ, ಒಂಥರ ಸಮಾಧಾನವಾಗಿರತ್ತೀವಿ, ಬೇರೆಯವ್ರ ತಂಟೆಗೆ ಹೋಗೋದಿಲ್ಲ. ಇದೆಲ್ಲ ಸ್ವಲ್ಪ ಚೇಂಜಸ್ ನಮ್ಮಲ್ಲೂ ಕೂಡ ಆಗ್ತಾ ಇದೆ ಅಲ್ವಾ? ಸ್ವಲ್ಪ 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 ಮುಂದುವರಿತಾ ಏನಾಗುತ್ತೆ, ನಮ್ಮ ಮನಸ್ಸು ಫುಲ್ಲು ಆ ಭಗವಂತಮಯ ಆಗ್ಬಿಡತ್ತೆ. ಅವಾಗ ನಮಗೆ ಬೇರೆ ಯಾವುದೂ ನಮಗೆ ತೊಂದರೆ ಕೊಡೋದಿಲ್ಲ, ಮತ್ತೆ ಬೇರೆ ಯಾವುದೂ ನಮಗೆ ಇಂಪಾರ್ಟೆಂಟ್ ಕೂಡ ಅನ್ಸೋದಿಲ್ಲ. ಭಗವಂತನ ಬಿಟ್ಟರೆ ನಮಗೆ ಬೇರೆ ಏನೂ ಬೇಕು ಅಂತನೂ ಅನ್ಸೋದಿಲ್ಲ. ಆ ಒಂದು ಮಟ್ಟಕ್ಕೆ ನಾವು ಏರಬೇಕು. ಭಗವಂತನು ಪತಿತಾತ್ಮರಿಗೆ ಜೀವನದ ಅತ್ಯುನ್ನತ ಪರಿಪೂರ್ಣತೆಗೆ ಅವಕಾಶವನ್ನು ನೀಡುವನು. ಬ್ರಹ್ಮದೇವನಿಗೆ ಪೂರ್ಣ ವಿಶ್ವ ದೃಶ್ಯದ ವ್ಯವಸ್ಥಾ ಕಾರ್ಯವನ್ನು ವಹಿಸಿಕೊಡಲಾಗಿದೆ. ಆದುದರಿಂದ ಬ್ರಹ್ಮನು ಈ ಸೃಷ್ಟಿ ಕಾರ್ಯದ ಉದ್ದೇಶವನ್ನು ನಡೆಸಲು ಭಗವಂತನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾನೆ. ನೋಡಿ, ಇಲ್ಲಿ ಭಗವಂತ ನಮ್ಮಂತಹ ಪತಿತಾತ್ಮರಿಗೆ
ಜೀವನದ ಅತ್ಯುನ್ನತ ಪರಿಪೂರ್ಣತೆಗೆ ನಾವು ಕೂಡ ಏರಬೇಕು. ಅದಕ್ಕೊಂದು ಅವಕಾಶವನ್ನ ಕೊಡ್ತಾನೆ. ಬ್ರಹ್ಮದೇವನಿಗೆ ಇಡೀ ವಿಶ್ವವನ್ನ ನೋಡ್ಕೊಳ್ಳೋದು, ಅದನ್ನ ಸೃಷ್ಟಿ ಮಾಡೋದು, ಒಂದು ದೊಡ್ಡ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ಅವನಿಗೆ ವಹಿಸಿದಾನೆ. ಅದಕ್ಕೋಸ್ಕರ ಇಲ್ಲಿ ಬ್ರಹ್ಮ ಈಗ ನಾನು ಸೃಷ್ಟಿ ಕೆಲಸವನ್ನ ಮಾಡಬೇಕು ಅಂತಂದ್ರೆ ಭಗವಂತನ ಆಶೀರ್ವಾದ ನನಗೆ ಬೇಕು. ಅವನ ಸಹಾಯ ಇಲ್ಲದೆ, ಅವನ ಕೃಪೆ ಇಲ್ಲದೆ ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತ ಇಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.